ನಿನ್ನೆ ಕಂಪನಿ ಇದೆ ಅಂತ ರಂಜು ಬರೋಕ್ಕಾಗಿಲ್ಲ. ಇವತ್ ಬೆಳಿಗ್ಗೆ ಬಂದ್ರು. ನಾವ್ ಅಲ್ಲಿಂದ ಮತ್ತೆ ದೊಡ್ಡಮ್ಮ ಮನೆ ಹೋದ್ವಿ. ಆನ್ ದಿ ವೇ ಹೋಗ್ತಾ ರಂಜು ಹಳೆ ಕಂಪನಿ ಸಿಕ್ತು. ಅವ್ರು ಆಕ್ಚುಲಿ ಇಲ್ಲಿ ಇದ್ದಾಗ್ಲೇ ನನಗ್ ಪರಿಚಯ ಆಗಿದ್ದು. ಅವ್ರ ಮೈಸೂರಿಗೆ ಬರೋದಕ್ಕೆಲ್ಲ ರೀಸನ್ ಟಿವಿಎಸ್ ಒಂಥರ ಚಂದ ಎಮೋಷನ್ಸ್ ನಮ್ಗೆ ಅದು. ಬಂದು ನಾವು ತಿಂಡಿ ಮಾಡ್ಕೊಂಡು ಅವ್ರು ಸ್ವಲ್ಪ ನಿದ್ದೆ ಮಾಡಿದ್ರು. ಅವ್ರು ಮಲ್ಕೊಂಡಿದ್ದಾಗ ಎಷ್ಟು ಕ್ಯೂಟ್ ಕಾಣಿಸ್ತಾರ ಅಂದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಿರುತ್ತೆ. ಅದಾದ್ಮೇಲೆ ಮಾಮೂಲಿ ಹಬ್ಬದ ಊಟ ತಿನ್ಕೊಂಡು ನಾವು ಇಮಿಡಿಯೇಟ್ ಮೈಸೂರಿಂದ ಬೆಂಗಳೂರಿಗೆ ಹೊರಡ್ಬೇಕಿತ್ತು. ಬಿಕಾಸ್ ಅವ್ರಿಗೆ ನಾಳೆ ಕಂಪನಿ ಇತ್ತು. ಹಾಗೆ ನಾವು ಮೈಸೂರು ಜಂಕ್ಷನ್ ಬಂದ್ವಿ. ನನಗೆ ಬರ್ಬೇಕಾದ್ರೆ ಯಾವ ತರ ಎಮೋಷನ್ಸ್ ಇತ್ತು ಅದೇ ತರ ಅನಿಸ್ತಾ ಇತ್ತು ರಿಟರ್ನ್ ಹೋಗುವಾಗ. ನೆಕ್ಸ್ಟ್ ವೀಕ್ ಮತ್ತೆ ಮೈಸೂರ್ ಬರೋ ಚಾನ್ಸಸ್ ಇದೆ. ಅದಕ್ಕೆ ಖುಷಿಯಿಂದಾನೇ ಹೊರಟಿದ್ವಿ. ಮತ್ತೆ ನಾವು ಟ್ರೈನ್ ಅಲ್ಲಿ ಕೂತ್ಕೊಂಡಿದ್ದಾಗ ಅವ್ರೇನೋ ನನ್ ಕ್ರಶ್ ನೋಡ್ತಾ ಇದೀನಿ ಅಂತ ಇದ್ರು. ತೋರ್ಸಿ ಅಂದ್ರೆ ತೋರಿಸ್ತಾ ಇರ್ಲಿಲ್ಲ. ಸುಮ್ನೆ ರೇಗ್ಸೋದಕ್ಕೆ ಹೇಳ್ತಾ ಇದ್ರು. ಆಮೇಲೆ ತೋರ್ಸಿ ಅಂತ ಹಠ ಮಾಡಿದಕ್ಕೆ ನೋಡಿ ಏನ್ ತೋರಿಸ್ತಾರೆ. ಬರೀ ಹೀಗೆ ಅವ್ರು ಯಾವಾಗ್ಲೂ. ಈ ಟ್ರೈನ್ ಅಲ್ಲಿ ಬ್ಯಾಂಗ್ಳೂರ್ ಹೋಗಿ ನಮ್ ಮನೆ ರೀಚ್ ಆಗೋ ತನಕ 11 ಗಂಟೆ ಆಗುತ್ತೆ. ಇಲ್ಲಿಗೆ ಇವತ್ತಿನ ದಿನ ಮುಗೀತು. ಥ್ಯಾಂಕ್ ಯು.